ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಮ್. ಶ್ರೀನಿವಾಸಪ್ಪನ ಸಂತೋಷಕ್ಕೆ ಕೊನೆಯಿಲ್ಲ. ಪದೇ ಪದೇ ಕ್ಯಾಲೆಂಡರ್ ಕಡೆ ನೋಡುತ್ತಿದ್ದಾನೆ. ಲಲಿತಮ್ಮ ಮುಸಿಮುಸಿಯಾಗಿ ನಗೆದುಕೊಂಡು ಗಂಡನನ್ನೇ ಗಮನಿಸುತ್ತಿದ್ದಳು. ಅವರ ಏಕೈಕ ಪುತ್ರ ರಾಕೇಶ್ ಮುಂದಿನ ವಾರ ಅಮೆರಿಕಾದಿಂದ ಸಪರಿವಾರ ಸಮೇತ ಭಾರತಕ್ಕೆ ಮರಳಿ ಬರುತ್ತಿರುವ ಶುಭವಾರ್ತೆ ಟೆಲಿಫೋನ್ ಮೂಲಕ ತಿಳಿಯಿತು. ಅದಕ್ಕೆ ಇಬ್ಬರು ಅಡಾವಿಡಿ ಶುರು ಮಾಡಿದರು. ಲಲಿತಾ, ರಾಕೇಶ್ ಶುಕ್ರವಾರನೇ ಅಲ್ವಾ ಬರೋದು? ಅವನಿಗೆ ಇಷ್ಟವಾಗಿರುವ ಅಡುಗೆಗಳಿಂದ ಸ್ವಾಗತ ಕೋರಬೇಕು, ಗೊತ್ತಾಯ್ತಾ? ಅಂಗಡಿಯಿಂದ ಏನೇನು ತರಬೇಕು ಅಂತ ಲೀಸ್ಟ್ ಕೊಡು ಎಂದು ಬಟ್ಟೆಗಳನ್ನು ಬದಲಾಯಿಸಿ ಸ್ಕೂಟರ್ ಕೀಯನ್ನು ತೆಗೆದುಕೊಂಡರು ಶ್ರೀನಿವಾಸಪ್ಪ. ಇನ್ನೂ ವಾರ ಇದೆ ರೀ, ಅಷ್ಟರೊಳಗೆ ಮೊಮ್ಮಗನಿಗೆ ಬಂಗಾರದ ಚೈನು, ಸೊಸೆಗೆ ರೇಷ್ಮೆ ಸೀರೆ, ಮಗನಿಗೆ ಒಳ್ಳೆಯ ಸೂಟ್ ತಗೋಬೇಕು. ಆ ಕೆಲಸ ಮೊದಲು ಮಾಡೋಣ, ಮೊದಲು ಬ್ಯಾಂಕಿಗೆ ಹೋಗಬೇಕು ಎಂದು ಅವಸರಪಟ್ಟಳು ಲಲಿತಮ್ಮ. ಈ ವಿಧವಾಗಿ ಮಗನ ಸ್ವಾಗತ ಕಾರ್ಯಕ್ರಮಗಳು ಚುರುಕಾಗಿ ಪ್ರಾರಂಭಿಸಿದರು ಗಂಡ ಹೆಂಡತಿ. ಶ್ರೀನಿವಾಸಪ್ಪ ದೊಡ್ಡ ಪ್ರೈವೇಟ್ ಫಾರಂನಲ್ಲಿ ಕ್ಲರ್ಕ್ ಆಗಿ ಜೀವನ ಪ್ರಾರಂಭಿಸಿದ ಅವರು ಹಂತ ಹಂತವಾಗಿ ಮ್ಯಾನೇಜರ್ ಸ್ಥಾನಕ್ಕೆ ಬೆಳೆದ ವ್ಯಕ್ತಿ. ಹೆಂಡತಿ ಲಲಿತಮ್ಮ ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಅವರಿಬ್ಬರು ಕ್ಲಾಸ್ಮೇಟ್ಸ್. ಪ್ರೀತಿಸಿ ಮದುವೆಯಾಗಿ ಆಧುನಿಕ ಭಾವನೆಗಳನ್ನು ಮನಸ್ಸಿನ ತುಂಬ ತುಂಬಿಕೊಂಡ ಜೋಡಿ. ಲಲಿತಮ್ಮ ಸ್ಕೂಲ್ ಟೀಚರ್ ಆಗಿ ಜೀವನವನ್ನು ಪ್ರಾರಂಭಿಸಿ ಪ್ರೊಫೆಸರ್ ಆಗಿ ನಿವೃತ್ತಿ ಹೊಂದಿದರು. ಅವರ ಏಕೈಕ ಮಗ ರಾಕೇಶ್ ಎಂಟೆಕ್ ಮಾಡಿ ತಂದೆ ತಾಯಿಯ ಅಭಿರುಚಿಗೆ ತಕ್ಕಂತೆ ಹುಡುಗಿಯನ್ನು ಮದುವೆಯಾಗಿ ಅಮೆರಿಕದಲ್ಲಿ ಸೆಟಲ್ ಆಗಿರುವ ಯುವ ಇಂಜಿನಿಯರ್. 5 ವರ್ಷಗಳ ನಂತರ ತಂದೆ ತಾಯಿಯನ್ನು ನೋಡುವುದಕ್ಕೆ ಭಾರತಕ್ಕೆ ಬರುತ್ತಿದ್ದಾನೆ. ಶುಕ್ರವಾರ ಬಂದೇ ಬಿಡ್ತು. ರಾಕೇಶ್, ಅಂಬಿಕಾ, ಚಿಂಟು ಸಂತೋಷದಿಂದ ಅಮೆರಿಕ ವಿಶೇಷಗಳನ್ನು ದಾರಿಯುದ್ದಕ್ಕೂ ಕತೆಗಳ ರೀತಿ ವರ್ಣಿಸುತ್ತಿದ್ದಾರೆ. ಶ್ರೀನಿವಾಸಪ್ಪ ಲಲಿತಮ್ಮ ಅವರು ಹೇಳಿದ್ದನ್ನು ಶಾಂತವಾಗಿ ಕೇಳುತ್ತಿದ್ದರು. ಟ್ಯಾಕ್ಸಿ ಮನೆ ಮುಂದೆ ನಿಂತಿತು. ಸಾಮಾನುಗಳು ಒಳಗಡೆ ಇಡುತ್ತಿದ್ದರೆ ರಾಕೇಶ್ ತಾಯಿಯೊಡನೆ, ಅಮ್ಮ, ನಿಮ್ಮಿಬ್ಬರಿಗೂ ಹೊಸ ಕಾರ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸ್ಕೂಟರ್ ಏನಪ್ಪ ಈ ವಯಸ್ಸಿನಲ್ಲಿಯೋ ಎಂದನು. ಏನಕ್ಕೋ, ನಮ್ಮಿಬ್ಬರಿಗೂ ಸ್ಕೂಟರ್ ಸಾಕು. ನಡಿ ನಡಿ, ಸ್ನಾನಗಳು ಮಾಡಿ ಊಟಗಳು ಮಾಡಿರಂತೆ ಎಂದು ಒಳಗಡೆ ಕರೆದುಕೊಂಡು ಹೋದರು ಲಲಿತಮ್ಮ. ಊಟಗಳು ಮುಗಿಸಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಸಾಯಂಕಾಲಕ್ಕೆ ಸುಮ್ಮನೆ ಸುತ್ತಾಡಿಕೊಂಡು ಬರೋಣವೆಂದು ಹೊರಟರು ತಂದೆ, ಮಗ, ಮೊಮ್ಮಗ. ಅಡುಗೆ ಮನೆಯಲ್ಲಿ ಅತ್ತೆಗೆ ಸಹಾಯ ಮಾಡುತ್ತಿದ್ದಾಳೆ ಅಂಬಿಕಾ. ಅತ್ತೆ, ಅಮೇರಿಕದಲ್ಲಿ ಏನಕ್ಕೂ ಕೊರತೆಯೇ ಇಲ್ಲ ಅಂದರೆ ನಂಬಿ, ಎಷ್ಟು ಆಯಾಗಿ ಇದೆ ಗೊತ್ತಾ ಎಂದಳು ಅಂಬಿಕಾ ತರಕಾರಿಗಳನ್ನು ಹಚ್ಚುತ್ತಾ. ಹೌದಾ ಅಂಬಿಕಾ? ಆದರೆ ಕೆಲಸದವರು ಇರೋದಿಲ್ಲ, ಕೆಲಸಗಳೆಲ್ಲ ನಾವೇ ಮಾಡ್ಕೊಳ್ಬೇಕು, ಪಾಸ್ಟ್ ಲೈಫ್ ಅಂತ ಹೇಳ್ತಾರೆ ಎಂದು ಕೇಳಿದಳು ಲಲಿತಮ್ಮ ಆಶ್ಚರ್ಯದಿಂದ. ನಿಜಾನೇ, ಆದರೆ ಆ ರೀತಿ ಅನಿಸೋದೇ ಇಲ್ಲ ಅತ್ತೆ. ಅವರು ಕೆಲಸಕ್ಕೆ ಹೊರಟೋಗ್ತಾರೆ, ಪಾಪು ಸ್ಕೂಲ್ಗೆ ಹೊರಟೋಗ್ತಾನೆ, ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊತೀವಿ. ಕೆಲಸಗಳು ಬೇಗನೆ ಮುಗ್ದೋಗ್ತವೆ. ಎಲ್ಲ ಕೆಲಸಗಳಿಗೂ ಮಿಷನ್ಸ್ ಇದ್ದಾವೆ. ಯಾರ ಮೇಲಾದರೂ ಡಿಪೆಂಡ್ ಆಗುವುದಾಗಲಿ, ಕೆಲಸದವರಿಗೋಸ್ಕರ ಚಾಕರಿಗೋಸ್ಕರ ಕಾಯುವುದಾಗಲಿ ಏನೂ ಇರುವುದಿಲ್ಲ ಅಂದರೆ ನಂಬಿ. ಅಲ್ಲಿ ಮನುಷ್ಯರು ಸಹ ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಮ್ಮವರು ಅಲ್ಲಿ ತುಂಬ ಜನ ಇದ್ದಾರೆ. ವೀಕೆಂಡ್ಸಲ್ಲಿ ಪಾರ್ಟಿಗಳು ಆಗ್ತಾ ಇರ್ತವೆ. ಗೆಟ್ ಟುಗೆದರ್ಸ್ ಅಂತ ಕನ್ನಡದವರೆಲ್ಲ ಒಂದತ್ರ ಸೇರ್ತೀವಿ. ಊಟಗಳು, ಸಂಗೀತ, ನಾಟಕಗಳು ಅಂತ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ವಯಸ್ಸಿನವರು, ನಿಮ್ಮ ಥರಾನೇ ರಿಟೈರ್ಡ್ ಆದವರು, ಮಕ್ಕಳ ಜೊತೆ ಅಮೇರಿಕಾಗೆ ಬಂದು ಸೆಟಲ್ ಆದವರು ತುಂಬ ಜನ ಇದ್ದಾರೆ. ನನಗಾದರೆ ನೀವು ಮಾವನವರು ನಮ್ಮ ಜೊತೆ ಬಂದಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಲ್ಲಿ ಯಾರಿದ್ದಾರೆ? ನೀವು ಸಹ ರಿಟೈರ್ಡ್ ಆಗೋದ್ರಿ, ಬಂದ್ಬಿಡಿ ನಮ್ಮ ಜೊತೆ ಎಂದು ಪ್ರೀತಿಯಿಂದ ಕೇಳಿದಳು ಅಂಬಿಕಾ. ಲಲಿತಮ್ಮ ಸೊಸೆಯ ಪ್ರೀತಿ ಅಭಿಮಾನವನ್ನು ನೋಡಿ ತುಂಬ ಖುಷಿಪಟ್ಟಳು. ನಿಜ ಹೇಳಬೇಕಂದ್ರೆ ಲಲಿತಮ್ಮನಿಗೆ ಮನಸ್ಸಿನಲ್ಲಿ ಮಗನ ಹತ್ತಿರ ಇರಬೇಕೆಂದು ಆಸೆ ಇದೆ. ಗಂಡನ ಬಳಿ ಯಾವತ್ತೂ ಹೇಳದಿದ್ದರೂ ಯಾವಾಗಲೂ ಅವರಿಗೆ ಅದೇ ಆಲೋಚನೆ. ಒಬ್ಬೇ ಒಬ್ಬ ಮಗ. ಚಿಕ್ಕಂದಿನಲ್ಲಿ ಕೆಲಸದ ಬ್ಯುಸಿಯಲ್ಲಿ ಬಿದ್ದು ಹಿಂದೆ ಮುಂದೆ ಯಾರೂ ಇಲ್ಲದ ಕಾರಣ ಅವನನ್ನು ಹಾಸ್ಟೆಲ್ನಲ್ಲಿ ಇರಿಸಿ ಓದಿಸಿದ್ದ ಕಾರಣ ಮಗನನ್ನು ತುಂಬ ಮಿಸ್ ಆದೆನೆಂದು ತುಂಬ ಸರಿ ಲಲಿತಮ್ಮ ದುಃಖಪಟ್ಟಳು. ಅದೇ ಮಾತು ಲಲಿತಮ್ಮ ಶ್ರೀನಿವಾಸಪ್ಪ ನಿದ್ದೆ ಮಾಡುತ್ತಿರುವಾಗ ಕೇಳಿದಳು. ರೀ, ಒಂದು ಮಾತು ಕೇಳಲಾ? ಏನು ಲಲಿತಾ ಎಂದರು ಶ್ರೀನಿವಾಸ್. ಅದೇನೂ ಇಲ್ಲ ರೀ, ನಾನು 4 ತಿಂಗಳ ಹಿಂದೆ ರಿಟೈರ್ಡ್ ಆಗೋದೆ.
ಈಗ ನಾವಿಬ್ಬರೂ ಖಾಲಿನೇ. ಇಲ್ಲಿ ನಮಗೆ ಆಸ್ತಿಗಳಾಗಲಿ ಜವಾಬ್ದಾರಿಗಳಾಗಲಿ ಏನೂ ಇಲ್ಲ. ನಾವು ರಾಕೇಶ್ ಹತ್ರ ಹೊರಟು ಹೋಗೋಣ. ಅಂಬಿಕಾ ಸಹ ಕರೆಯುತ್ತಿದ್ದಾಳೆ ಎಂದು ಕುತೂಹಲದಿಂದ ಕೇಳಿದಳು. ನಿಜಾನೇ? ಅವನೇನಂತಾನೋ? ಇವತ್ತೇ ಅಲ್ವಾ ಬಂದಿರೋದು, ಎಲ್ಲ ತಿಳಿದುಕೊಂಡು ನಂತರ ಮಾತನಾಡೋಣ ಎಂದು ನಿದ್ದೆಗೆ ಜಾರಿಕೊಂಡರು. ಅಂಬಿಕಾ, ಎಷ್ಟೊತ್ತು? ಇನ್ನೂ ಆಗ್ಲಿಲ್ವಾ ಎಂದು ಮುಖ ಸಿಂಡರಿಸಿಕೊಂಡು ಕಿರುಚಿದನು ರಾಕೇಶ್. ಹಬ್ಬ, ಬರ್ತಿದ್ದೀನಿ ರೀ. ಚಿಂಟು ಆಟ ಆಡಕ್ಕೆ ಎಲ್ಲಿಗೋ ಹೋಗಿದ್ದಾನೆ, ಇನ್ನೂ ಬರಲಿಲ್ಲ, ನೋಡ್ತಾ ಇದ್ದೀನಿ ಎಂದು ಸೀರೆಗೆ ನೆರಿಗೆ ಇಟ್ಟುಕೊಳ್ಳುತ್ತಾ ಹೇಳಿದಳು ಅಂಬಿಕಾ. ಅವನಿಗೆ ಕಾಫಿ ಕೊಡಮ್ಮ ಅಂತ ಹೇಳಿ ಕಾಫಿ ಅಂಬಿಕಾ ಕೈಗೆ ಕೊಟ್ಟಳು ಲಲಿತಮ್ಮ. ಅಮ್ಮ ತಗೋ, ನಿನಗೋಸ್ಕರ ಡೈಮಂಡ್ ನಕ್ಲಿಸ್, ಅಪ್ಪನಿಗೆ ಡೈಮಂಡ್ ರಿಂಗ್. ನೀವು ಸುತ್ತಾಡಲಿಕ್ಕೆ ಕಾರು ಮುಂದಿನ ವಾರ ನಮ್ಮ ಮನೆ ಮುಂದೆ ಇರುತ್ತೆ. ಆಗಲೇ ನನ್ನ ಫ್ರೆಂಡ್ ಬಿಲ್ಡರ್ ಒಬ್ಬನಿದ್ದಾನೆ. ಅವನ ಜೊತೆ ನಮ್ಮ ಮನೆ ಮಾಡರ್ನ್ ಆಗಿ ರಿನೋವೇಟ್ ಮಾಡೋಕ್ಕೆ ಎಸ್ಟಿಮೇಷನ್ ಮಾತಾಡಿದೆ. 6 ಲಕ್ಷ ಆಗುತ್ತೆ ಎಂದನು. ನಾನು ಹಣವನ್ನು 2 ಸರಿ ಕಳಿಸ್ತೀನಿ. ನಿಮ್ಮ ಅಭಿರುಚಿಗೆ ತಕ್ಕಂತೆ ಮನೆಯನ್ನು ರೀಮಾಡೆಲ್ ಮಾಡಿಸಿಕೊಳ್ಳಿ ಎಂದು ನಾನು ಸ್ಟಾಪ್ ಮಾತನಾಡುತ್ತಿದ್ದ ಮಗನನ್ನು ಆಶ್ಚರ್ಯದಿಂದ ನೋಡುತ್ತಾ ಇದ್ದು ಬಿಟ್ಟರು ಶ್ರೀನಿವಾಸಪ್ಪ ಲಲಿತಮ್ಮ. ನಿನಗೆ ಯಾಕೋ ಇಷ್ಟೊಂದು ಖರ್ಚು? ಅಷ್ಟು ದೂರದಿಂದ ಬಂದಿದ್ದೀಯ. ಬಂದಾಗನಿಂದ ಆ ಕೆಲಸ ಈ ಕೆಲಸ ಅಂತ ಸುತ್ತಾಡುತ್ತಿದ್ದೀಯ. ಆದರೂ ನಿಮ್ಮ ಅಮ್ಮನಿಗೆ ಇವೇನು ಬೇಡ ಕಣೋ. ಈ ವಯಸ್ಸಿನಲ್ಲಿ ಡೈಮಂಡು, ಕಾರುಗಳು, ಶಿಕಾರಿಗಳು ಅಲ್ಲ ಕಣೋ ಬೇಕಾಗಿರುವುದು. ಒಬ್ಬೇ ಒಬ್ಬ ಮಗ ನೀನು. ನಿನ್ನ ಕಾಲ ಮೇಲೆ ನೀನು ನಿಂತುಕೊಂಡಿದ್ದೀಯ. ಲಕ್ಷಣವಾದ ಸೊಸೆ, ಮುದ್ದಿನ ಮೊಮ್ಮಗ. ನಮಗೆ ಇದಕ್ಕಿಂತ ಇನ್ನೇನು ಬೇಕು? ನಾವು ರಿಟೈರ್ಡ್ ಆಗೋದ್ವಿ. ಜೀವನ ಪ್ರಯಾಣದಲ್ಲಿಯೂ ಸುಸ್ತಾಗಿದ್ದೇವೆ ಕಣೋ. ನಿನ್ನ ಹತ್ತಿರಕ್ಕೆ ಬಂದು ಶೇಷ ಜೀವನವನ್ನು ಕಳೆಯಬೇಕೆಂದು ನಿಮ್ಮ ತಾಯಿಯ ಆಸೆ. ನನ್ನ ಆಸೆಯೂ ಅದೇ. ಏನಂತೀಯೋ ಎಂದು ಮಗನ ಕಡೆ ನೋಡಿದರು ಅವರು. ರಾಕೇಶ್ ನಿರ್ಲಿಪ್ತವಾಗಿ ಇದ್ದು ಬಿಟ್ಟನು. ಅಂಬಿಕಾ ಗಂಡನ ಭುಜದ ಮೇಲೆ ಕೈ ಹಾಕಿ, ಯಾಕೆ ರೀ ಸುಮ್ಮನೆ ಇದ್ಬಿಟ್ರಿ? ಅಪ್ಪ ಅಮ್ಮ ಅಷ್ಟೊಂದು ಪ್ರೀತಿಯಿಂದ ನಮ್ಮ ಜೊತೆ ಬರ್ತೀವಿ ಇರ್ತೀವಿ ಅಂತ ಹೇಳ್ತಿದ್ರೆ ಎದ್ದು ಡ್ಯಾನ್ಸ್ ಮಾಡಿ ಸ್ವಾಗತಿಸುವುದು ಬಿಟ್ಟು ಸುಮ್ಮನೆ ಇದ್ದೀರಲ್ಲ. ನಾನೇನಾದರೂ ಬೇಡ ಅಂತೀನಿ ಅಂತ ಅಂದ್ಕೊಂಡಿದ್ದೀರಾ? ನಮಗೆ ಅವರು ಬಿಟ್ಟರೆ ಇನ್ಯಾರು ಇದ್ದಾರೆ ರೀ? ನನಗೆ ಅವರು ನಮ್ಮ ಜೊತೆ ಇರುವುದು ಬರುವುದು ತುಂಬ ಇಷ್ಟ. ನಮ್ಮ ಜೊತೆ ಬಂದ್ಬಿಡಿ ಅತ್ತೆ ಅಂತ ನಾನೇ ಕೇಳಿದೆ ಗೊತ್ತಾ? ಚಿಂಟೂರು ಸಹ 4 ದಿನಗಳಿಂದ ಅತ್ತೆ ಮಾವನನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದಾನೆ. ನಿಮ್ಮ ತಂದೆಯ ಕತೆಗಳಿಂದ, ಅತ್ತೆಯವರ ಚಿರಿತಿಂಡುಗಳಿಂದ ಅಪ್ಪ ಅಮ್ಮನನ್ನೇ ಮರೆತೋಗಿದ್ದಾನೆ ಗೊತ್ತಾ? ಪ್ಲೀಸ್ ರೀ, ಅವರನ್ನು ನಮ್ಮ ಜೊತೆ ಕರ್ಕೊಂಡೋಗೋಣ ಎಂದು ನಾನು ಸ್ಟಾಪ್ ಮಾತನಾಡುತ್ತಿದ್ದಳು ಅಂಬಿಕಾ. ಅಂಬಿಕಾ, ನೀನು ಸ್ವಲ್ಪ ಬಾಯಿ ಮುಚ್ತೀಯಾ? ನನಗೆ ಗೊತ್ತು ಏನು ಮಾಡಬೇಕು ಅಂತ. ನನ್ನ ತಲೆ ತಿಂದಿರಾ, ಹೊರಗಡೆ ಹೋಗು ಎಂದು ಬೈದನು. ಅಂಬಿಕಾ ಮುಖ ಚಿಕ್ಕದು ಮಾಡಿಕೊಂಡು ಬೆಡ್ರೂಮ್ ಒಳಗಡೆ ಹೊರಟು ಹೋದಳು. ಶ್ರೀನಿವಾಸಪ್ಪ ಹಾಗೂ ಲಲಿತಮ್ಮನಿಗೆ ಏನೋ ಸ್ವಲ್ಪ ಸ್ವಲ್ಪ ಅರ್ಥ ಆದಂಗೆ ಅನಿಸಿತು. ಆದರೆ ಪೂರ್ತಿಯಾಗಿ ಅರ್ಥವಾಗಲಿಲ್ಲ. ಏನೋ ರಾಕೇಶ್, ಪಾಪ ಅಂಬಿಕಾಳ ಮೇಲೆ ಅಷ್ಟೊಂದು ಜೋರಾಗಿ ಕಿರ್ಚಾಡಿದೆ. ನನಗಾದರೂ ಆನ್ಸರ್ ಹೇಳ್ತೀಯಾ ಇಲ್ವಾ ಎಂದು ಕೇಳಿದಳು ಲಲಿತಮ್ಮ ಕೋಪದಿಂದ. ಯಾವುದಕ್ಕೆ? ಅಪ್ಪ ಕೇಳಿದ್ದಕ್ಕೇನಾ? ಅದೇ ಆದರೆ ನನ್ನ ನಿರ್ಣಯನೂ ಕೇಳಿ. ನಿಮಗೆ ಬೇಕಾಗಿರುವ ಸೌಕರ್ಯಗಳನ್ನೆಲ್ಲ ಇಲ್ಲೇ ಭಾರತದಲ್ಲಿ ನಿಮ್ಮ ಮನೆಯಲ್ಲಿ ಏರ್ಪಾಟು ಮಾಡ್ತೀನಿ. ನಿಮಗೆ ಇಷ್ಟು ಡಾಲರ್ಸ್ ಬೇಕಂದರೆ ಅಷ್ಟು ಡಾಲರ್ಸ್ ಪ್ರತಿ ತಿಂಗಳು ಕಳಿಸ್ತೀನಿ. ನೀವು ಹಿಂದೆ ಯಾವ ಸೌಕರ್ಯಗಳು ವಸ್ತುಗಳು ಬೇಕೆಂದು ಬಯಸಿ ಅದನ್ನು ಪಡೆದುಕೊಳ್ಳಲಾಗಲಿಲ್ಲವೋ ಅವೆಲ್ಲ ನಿಮಗೆ ಸಿಗೋ ಥರ ಮಾಡ್ತೀನಿ. ಯಾವುದಕ್ಕೂ ನಿಮಗೆ ಕಡಿಮೆ ಮಾಡಲ್ಲ. ಆದರೆ ಎಂದು ಅರ್ಧದಲ್ಲಿಯೇ ಮಾತು ನಿಲ್ಲಿಸಿದನು ರಾಕೇಶ್. ಯಾಕೋ ನಿಲ್ಲಿಸಿಬಿಟ್ಟೆ? ಹೇಳೋ. ನೀವು ಮಾತ್ರ ಅಮೇರಿಕಾಗೆ ಬರೋದು ಬೇಡ. ನಾನು ಈ ಮುದುಕರನ್ನು ಸಹಿಸಲಾರೆ ಎನ್ನುತ್ತೀಯಾ? ಹೇಳು ಎಂದು ಆವೇಶದಿಂದ ಕೇಳಿದರು ಶ್ರೀನಿವಾಸಪ್ಪ. ನಾವು ಮುದುಕರಲ್ವಾ? ನಾವು ನಿನ್ನ ಜೊತೆ ಬಂದರೆ ನಿನ್ನ ಘನತೆಗೆ ಧಕ್ಕೆ ಬರುತ್ತೆ. ಎಷ್ಟಾದರೂ ತಂದೆ ತಾಯಿಯಲ್ವಾ? ನೀನು ಆ ವಿಷಯ ಮರ್ತಿದ್ದೀಯಾ ಎಂದು ತಿಳಿಯದೆ ನಿಮ್ಮ ತಾಯಿ ಮಗನ ಹತ್ತಿರ ಹೋಗೋಣ ಎಂದು ಆಸೆ ಬಿದ್ದಳು. ಈಗ ಗೊತ್ತಾಯ್ತಾ ಲಲಿತಾ? ನಿನ್ನ ಆಸ್ತಿ ಅಂತಸ್ತುಗಳಿಗೋಸ್ಕರ ಬರ್ತೀವಿ ಅಂತ ಹೇಳಿಲ್ಲ ಕಣೋ. ಏನೋ ಮಗನ ಮೇಲಿರುವ ಪ್ರೀತಿಯಿಂದ ಹೇಳಿದ್ವಿ ಎಂದರು ಶ್ರೀನಿವಾಸಪ್ಪ. ನಿಲ್ಲಿಸಿ
ಎಂದು ರಾಕೇಶ್ ಗಟ್ಟಿಯಾಗಿ ಕಿರುಚಿದನು. ಎಲ್ಲರೂ ಗಾಬರಿಯಿಂದ ಅವನ ಕಡೆ ನೋಡಿದರು. ಏನು, ಮಗನ ಮೇಲೆ ಪ್ರೀತಿ ಅಭಿಮಾನನ ನಿಮಗ? ಎಷ್ಟು ಚೆನ್ನಾಗಿ ನಡೆಸುತ್ತಿದ್ದೀರಾ ಅಪ್ಪ. ಜೀಸಸ್ ಏನು ಹೇಳಿದ್ದಾರೆ ಗೊತ್ತಾ? ಪ್ರೀತಿ ಕೊಟ್ಟರೆ ಪ್ರೀತಿ ಬರುತ್ತೆ ಅಂತ. ಆದರೆ ನೀವು ಯಾವತ್ತಾದರೂ ನನ್ನನ್ನು ಪ್ರೀತಿಯಿಂದ ಮುದ್ದು ಮಾಡಿದ್ದೀರಾ? ನಾನು ಹುಟ್ಟಿದ ತಿಂಗಳಿಗೆ ಅಮ್ಮ ಉದ್ಯೋಗವೇ ಮುಖ್ಯವೆಂದುಕೊಂಡು ನನ್ನನ್ನು ಕೇರ್ ಸೆಂಟರ್ನಲ್ಲಿ ಬಿಸಾಕಿ ತನ್ನ ಪಾಡಿಗೆ ತಾನು ಉದ್ಯೋಗಕ್ಕೆ ಹೊರಟು ಹೋದರು. ಸ್ವಲ್ಪ ದೊಡ್ಡವನಾದ ಮೇಲೆ ಆಯಾಗಳ ಅಜಮಾಯಿಷಿ. ನೀವು ನಿಮ್ಮ ಕೆಲಸ ಓಟಿ ಅಂತ ನಿಮ್ಮ ಲೋಕದಲ್ಲಿ ನೀವಿದ್ರಿ. ಯಾವಾಗಲೂ ಕ್ರಮಶಿಕ್ಷಣ, ಒಳ್ಳೆಯ ಅಭ್ಯಾಸಗಳು ಎಂದು ರೆಸಿಡೆನ್ಸಿಯಲ್ ಸ್ಕೂಲ್ನಲ್ಲಿ, ಹಾಸ್ಟೆಲ್ನಲ್ಲಿ ನನ್ನ ಬಾಲ್ಯ ಯೌವನ ಕಳೆದು ಹೋಯಿತು. ರಜೆಗಳಿಗೆ ಮನೆಗೆ ಬಂದರೂ ಸಹ ನಿಮ್ಮ ಕ್ಯಾಂಪುಗಳು, ನಿಮ್ಮ ಕೆಲಸಗಳೇ ವಿನಃ ಯಾವಾಗಲಾದರೂ ನನ್ನನ್ನು ಹತ್ತಿರಕ್ಕೆ ಕರೆದುಕೊಂಡು ಪ್ರೀತಿಯಿಂದ ಮಾತನಾಡಿದ್ದೀರಾ? ಎಷ್ಟೋ ರಾತ್ರಿಗಳು ಅಪ್ಪ ಅಮ್ಮ ಎಂದು ಅಳುತ್ತಾ ನಿದ್ದೆ ಮಾಡದೆ ಕಳೆದಿದ್ದೀನಿ ಗೊತ್ತಾ? ಅಪ್ಪ ಅಮ್ಮನ ಪ್ರೀತಿಗೋಸ್ಕರ ನನ್ನ ಮನಸ್ಸು ಎಷ್ಟೊಂದು ಪರಿತಪ್ಪಿಸಿತೋ ನಿಮಗೇನು ಗೊತ್ತು? ಕಷ್ಟ ಸುಖ ಹೇಳಿಕೊಳ್ಳುವುದಕ್ಕೆ ಒಡ ಹುಟ್ಟಿದವರು ಯಾರೂ ಇಲ್ಲ. ಏಕಾಂಗಿ ಜೀವನ. ನೀವಿಬ್ಬರು ಹಣ ಸಂಪಾದನೆಯೇ ಗುರಿಯಾಗಿ ಇಟ್ಟುಕೊಂಡು ದುಡಿದರೇ ವಿನಃ ನಾನು ಹೇಗಿದ್ದೀನಿ, ನನಗೆ ಏನು ಬೇಕು ಅಂತ ಯಾವಾಗಲಾದರೂ ಗಮನಿಸಿದ್ದೀರಾ? ಹಾಸ್ಟೆಲ್ನಲ್ಲಿ ಎಲ್ಲರೂ ರಜೆಗಳಿಗೆ ಮನೆಗೆ ಹೋಗ್ತಿದ್ರು. ನಾನು ಮಾತ್ರ ಏಕಾಂಗಿಯಾಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಮಾತು ಅರ್ಧಕ್ಕೆ ನಿಲ್ಲಿಸಿದನು ರಾಕೇಶ್. ಸ್ವಲ್ಪ ಹೊತ್ತಿನ ನಂತರ ಸಮಾಧಾನ ಮಾಡಿಕೊಂಡು, ಅದಕ್ಕೆ ನನಗೆ ಬಾಲ್ಯವಾಗಲಿ ತಂದೆ ತಾಯಿಗಳಾಗಲಿ ಇಷ್ಟವಿಲ್ಲ. ನಾನು ಅನ್ನೋ ಪ್ರಾಣಿ ಭೂಮಿ ಮೇಲೆ ಬರದೇ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ನನಗೆ ಯಾರಿದ್ದಾರೆ? ನಿಮ್ಮ ಸುಖ ನೀವು ನೋಡಿಕೊಂಡರೆ ವಿನಃ ನನ್ನ ಬಗ್ಗೆ ಯಾವತ್ತಾದರೂ ಕಾಳಜಿ ವಹಿಸಿದ್ದೀರಾ? ಸ್ಪರ್ಧಾತ್ಮಕ ಮನೋಭಾವದಲ್ಲಿ ನನ್ನನ್ನು ಬೆಳೆಸಿದ್ರಿ. ನನಗೆ ಮೆಡಿಸಿನ್ ಓದಲು ಇಷ್ಟ ಇತ್ತು. ಆದರೆ ನಿಮ್ಮ ಆಸೆಯ ಪ್ರಕಾರ ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಮಾಡಿಸಿದ್ರಿ. ಮದುವೆ ನಿಮಗೆ ಇಷ್ಟವಾದ ಹುಡುಗಿಯ ಜೊತೆನೇ ಮದುವೆ ಮಾಡಿಸಿದ್ರಿ. ಎಲ್ಲಾನು ಕೊನೆಗೂ ಅಮೇರಿಕಾಗೂ ಕೂಡ ನಿಮಗೆ ಇಷ್ಟ ಬಂದಂಗೆ ಕಳಿಸಿದ್ರಿ. ಮಗನಿಗೆ ಏನು ಬೇಕು, ಅವನಿಗೆ ಏನು ಆಸೆ ಇದೆ ಅಂತ ಒಂದು ಸರಿ ಯೋಚನೆ ಮಾಡಿದ್ರಾ? ಹಣದಿಂದ ಯಾವುದನ್ನೂ ಬೇಕಾದರೂ ತೆಗೆದುಕೊಳ್ಳಬಹುದು, ಸಾಧನೆಯೂ ಮಾಡಬಹುದು ಅಂತ ಅಂದುಕೊಂಡ್ರಿ. ಆದರೆ ಪ್ರೀತಿ ವಾತ್ಸಲ್ಯವನ್ನು ಮರೆತೋದ್ರಿ. ಈ ದಿನ ನೀವು ಅವುಗಳ ಬಗ್ಗೆ ಮಾತನಾಡ್ತಿದ್ರೆ ತುಂಬ ವಿಚಿತ್ರವಾಗಿ ಕಾಣಿಸುತ್ತಿದೆ. ನಮ್ಮ ನಡುವೆ ಇರುವುದು ರಕ್ತ ಸಂಬಂಧ, ಪ್ರೀತಿಯ ಅನುಬಂಧ ಅಲ್ಲ, ಹಣದ ಅನುಬಂಧ. ನೀವು ನನಗೆ ಖರ್ಚು ಮಾಡಿ ನನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ದೀನಿ ಅಂತ ಅಂದುಕೊಳ್ಳುತ್ತಿದ್ದೀರಲ್ಲ, ಅದಕ್ಕೆ ಋಣ ತೀರಿಸಿಕೊಳ್ಳೋಣ ಅಂತ ಇಂಡಿಯಾಗೆ ಬಂದು ನಿಮಗೆ ಬೇಕಾಗಿರುವ ಸೌಕರ್ಯಗಳನ್ನೆಲ್ಲ ಹಣದಿಂದಲೇ ಒದಗಿಸಿಕೊಟ್ಟು ಮತ್ತೆ ಅಮೇರಿಕಾಗೆ ಹೊರಟು ಹೋಗುತ್ತಿದ್ದೀನಿ. ನನ್ನ ಮಗನನ್ನು ಮಾತ್ರ ನೀವು ಬೆಳೆಸಿದಂಗೆ ಬೆಳೆಸಲ್ಲ. ನನ್ನ ಥರ ಬಾಲ್ಯ ಕಹಿ ನೆನಪು ಆಗಬಾರದು. ನನ್ನ ಹೆಂಡತಿಯನ್ನು ಅದಕ್ಕೆ ಕೆಲಸಕ್ಕೆ ಕಳಿಸಲಿಲ್ಲ. ಅವನು ದೊಡ್ಡವನಾದ ಮೇಲೆ ನನ್ನ ಥರ ಫೀಲಾಗಬಾರ್ದು. ನನಗೆ ಸಿಗದ ಪ್ರೀತಿ ವಾತ್ಸಲ್ಯವನ್ನು ಅವನಿಗೆ ಪೂರ್ತಿಯಾಗಿ ಸಿಗುವಂತೆ ಮಾಡುತ್ತೇನೆ ಎಂದನು ಆವೇಶದಿಂದ. ಮುಗೀತಾ? ಇನ್ನೂ ಏನಾದರೂ ಇದೆಯಾ ಎಂದು ಶಾಂತವಾಗಿ ಕೇಳಿದರು ಶ್ರೀನಿವಾಸಪ್ಪ. ಏನು, ನಮಗೆ ನಿನ್ನ ಮೇಲೆ ಪ್ರೀತಿ ವಾತ್ಸಲ್ಯ ಇಲ್ಲವಾ? ಅವೂ ಇಲ್ಲದೆ ನೀನು ಇಷ್ಟು ದೊಡ್ಡವನಾದ? ನಿನಗೆ ಏನು ಗೊತ್ತು ಅಂತ ಮಾತನಾಡ್ತಿದ್ದೀಯೋ ಎಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡಿದರು. ನಮ್ಮಿಬ್ಬರದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್. ಆ ಕಡೆ ಅವರನ್ನು ಈ ಕಡೆ ಅವರನ್ನು ಬೇಡ ಅಂದ್ಕೊಂಡು ಮಾಡಿಕೊಂಡ ಮದುವೆ. ಎಲ್ಲರ ಶಾಪಗಳ ಮಧ್ಯ ಶುರು ಮಾಡಿದ ಸಂಸಾರದ ಜೀವನ. ನನ್ನದ ಪ್ರೈವೇಟ್ ಜಾಬ್. ಇಬ್ಬರು ಜೊತೆಗೂಡಿ ದುಡಿದರೂ ಆತ್ಮವಿಶ್ವಾಸ, ಧೈರ್ಯದಿಂದ ಇರಲಾಗದ ಪರಿಸ್ಥಿತಿ ನಮ್ಮದು. ನೀನು ನಿಮ್ಮ ತಾಯಿಯ ಹೊಟ್ಟೆ ಒಳಗೆ ಬಿದ್ದ ವೇಳಾ ವಿಶೇಷ. ನಿಮ್ಮ ತಾಯಿಗೆ ನೌಕರಿ ಸಿಕ್ಕಿತು. ಮೆಟರ್ನಿಟಿ ಲೀವ್ ತಿಂಗಳಿಗಿಂತ ಹೆಚ್ಚು ಕೊಡದ ಖಾಸಗಿ ಶಾಲೆಯಾಗಿದ್ದರಿಂದ ಕೆಲಸವನ್ನು ಬಿಡಲಾಗಲಿಲ್ಲ. ಯಾಕೆಂದರೆ ನಿನ್ನ ಭವಿಷ್ಯತ್ತಿಗೆ ನಮ್ಮ ಪ್ರೀತಿ ಒಂದೇ ಸಾಲದು, ಹಣನೂ ಇರಬೇಕು. ನೀನು ಹುಟ್ಟಿದ ಒಂದು ತಿಂಗಳಿಗೆ ನಿನ್ನನ್ನು ಬಿಟ್ಟು ಹೋಗಲಾರದೆ ಇಷ್ಟೊಂದು ದಿನ ಅಳುತ್ತಾ ಕೆಲಸಕ್ಕೆ ಹೋಗಿದ್ದಾಳೆ. ನಿನಗೇನು ಗೊತ್ತೋ? ಕೇರ್ ಸೆಂಟರ್ ಸ್ಕೂಲಲ್ಲೇ ಇದ್ದಿದ್ದರಿಂದ ಗಂಟೆಗೂ ನಿನ್ನ ಬಳಿ ಬಂದು ಹೋಗುತ್ತಿದ್ದಳು. ನಮಗೆ
ಪಿತ್ರಾರ್ಜಿತ ಆಸ್ತಿ ಅಂತ ಏನೂ ಇಲ್ಲ ಕಣ. ಅವರ ಬೈಗುಳ ಬಿಟ್ಟರೆ ನಮ್ಮನ್ನ ಬೇಡ ಅಂತ ಹೇಳಿ ಮದುವೆ ಮಾಡಿಕೊಂಡಿದ್ದಾರೆ. ಅವರು ಹೇಗೆ ಬದುಕುತ್ತಾರೋ, ಹೇಗೆ ಮೇಲೆ ಬರುತ್ತಾರೋ ನಾವು ನೋಡ್ತೀವಿ ಎಂದು ಸವಾಲು ಬೀಸುತ್ತಿದ್ದರೆ ವಿನಃ ನಮಗೆ ಸಹಾಯ ಮಾಡಬೇಕೆಂದು ನೋಡುವ ಸಹೃದಯಗಳು ಯಾರೂ ಇರಲಿಲ್ಲ. ನಾವು ಆ ದಿನ ಕ್ರಮಶಿಕ್ಷಣದಿಂದ ಬೆಳೆಸಿದ್ದಕ್ಕೆ ಕಣೋ ನೀನು ಈ ದಿನ ಈ ಸ್ಥಿತಿಗೆ ಬರಲು ಸಾಧ್ಯವಾಯಿತು. ನಮ್ಮ ಭರವಸೆಗಳನ್ನ, ಪದ್ಧತಿಗಳನ್ನ ನೋಡಿದೇ ವಿನಃ ಅದರ ಹಿಂದೆ ಇರುವ ಪ್ರೀತಿ ಆತ್ಮೀಯತೆಯನ್ನು ನಿನ್ನಿಂದ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಇರುವುದು ಒಂದೇ ಮಗು. ಅವನನ್ನ ಉನ್ನತ ಸ್ಥಿತಿಗೆ ತರಬೇಕೆಂದು, ಅವನಿಗೆ ಏನೂ ಕೊರತೆಯಾಗದಂತೆ ಬೆಳೆಸಬೇಕೆನ್ನುವುದು ನಮ್ಮ ಆಸೆಯಾಗಿತ್ತು. ಈ ದಿನ ನಿನಗೆ ಇರುವ ಸ್ಥಾನಮಾನ ಆ ದಿನ ನನಗಿದ್ದಿದ್ರೆ ನಿಮ್ಮ ತಾಯಿ ನೌಕರಿ ಮಾಡುತ್ತಲೇ ಇರಲಿಲ್ಲ. ನಾನು ನಿನ್ನ ಥರ ದೊಡ್ಡ ದೊಡ್ಡ ಮಾತುಗಳನ್ನು ಚೆನ್ನಾಗಿ ಹೇಳುತ್ತಿದ್ದೆ. ಹಾಸ್ಟೆಲ್ಗೆ ಏಕೆ ಹಾಕಿದ್ರೆ ಅನ್ನೋದೇ ಅಲ್ವ ನಿನ್ನ ಪ್ರಶ್ನೆ. ನಾನು ಯಾವಾಗಲೂ ಕ್ಯಾಂಪುಗಳು ಅಂತ, ನಿಮ್ಮ ತಾಯಿ ಪ್ರೈವೇಟ್ ಕ್ಲಾಸಸ್ ತೆಗೆದುಕೊಳ್ಳುತ್ತಿದ್ದರಿಂದ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ನಿನ್ನ ಹತ್ತಿರ ಇದ್ದು ಓದಿಸಕ್ಕೆ ಆಗ್ತಿಲ್ಲವಲ್ಲ ಅನ್ನೋ ದುಃಖದಿಂದ ಹಾಸ್ಟೆಲ್ಗೆ ಸೇರಿಸಿದ್ರೆ ಎಲ್ಲರ ಜೊತೆ ಸಂತೋಷವಾಗಿರ್ತೀಯ, ಚೆನ್ನಾಗಿ ಓದಿಕೊಳ್ತೀಯ ಅಂತ ಹಾಕಿದ್ವಿ. 9ನೇ ತರಗತಿಯಲ್ಲಿರುವಾಗ ಒಂದು ಸರಿ ಮಾತ್ರ ನಿನ್ನನ್ನು ರಜೆಗಳಿಗೆ ಮನೆಗೆ ಕರೆದುಕೊಂಡು ಬರಲಿಲ್ಲ. ಯಾಕೋ ಗೊತ್ತಾ? ನಿಮ್ಮ ತಾಯಿಗೆ ಆಗ ಮೇಜರ್ ಆಪರೇಷನ್ ಆಯಿತು. ನೀನು ಭಯ ಪಡ್ತೀಯ ಅಂತ ಆ ವರ್ಷ ನಿನ್ನನ್ನು ಕರೆದುಕೊಂಡು ಬರಲಿಲ್ಲ. ಅಷ್ಟು ಮಾತ್ರಕ್ಕೆ ತಂದೆ ತಾಯಿಗೆ ಪ್ರೀತಿ ಇಲ್ಲ, ದುಡ್ಡೇ ಮುಖ್ಯ ಅಂತ ಇಷ್ಟು ಸುಲಭವಾಗಿ ಅಂದುಬಿಟ್ಟೆ. ನಾವು ನಿನ್ನನ್ನು ಸ್ಪರ್ಧಾ ಮನೋಭಾವದಲ್ಲಿ ಅಲ್ಲ ಕಣೋ ಬೆಳೆಸಿದ್ದು, ನೀನು ಯಾವುದಕ್ಕೂ ತೊಂದರೆ ಪಡಬಾರದೆಂದು. ಅಪ್ಪ ಅಮ್ಮ ನನಗೆ ಏನೂ ಕೊಡಿಸಲಿಲ್ಲ, ಟ್ಯೂಷನ್ಗೆ ಕಳಿಸಲಿಲ್ಲ. ಅವರು ಚೆನ್ನಾಗಿ ಖರ್ಚು ಮಾಡಿ ಓದಿಸಿದ್ರೆ ಇವತ್ತು ನಾನು ಇನ್ನೂ ಒಳ್ಳೆಯ ಪೊಸಿಷನ್ನಲ್ಲಿ ಇರ್ತಿದ್ದೆ ಅಂತ ನೀನು ಕನಸಿನಲ್ಲಿಯೂ ಊಹಿಸಿಕೊಳ್ಳಬಾರದು ಎನ್ನುವ ಉದ್ದೇಶದಿಂದ ನಮ್ಮ ಶಕ್ತಿಗೂ ಮೀರಿ ಓದಿಸಿದೆವು. ನಿನಗೆ ಸ್ವಲ್ಪ ದೃಷ್ಟಿದೋಷ ಇದ್ದಿದ್ದರಿಂದ ಮೆಡಿಸಿನ್ ಆದ್ರೆ ನಿನಗೆ ತುಂಬಾ ಕಷ್ಟ ಆಗುತ್ತೆ, ಇಂಜಿನಿಯರಿಂಗ್ ಆದ್ರೆ ತುಂಬಾ ಬೇಗ ಸೆಟ್ಲ್ ಆಗೋದಕ್ಕೆ ಒಳ್ಳೆಯ ಅವಕಾಶಗಳು ಬರುತ್ತವೆ ಎನ್ನುವ ಒಳ್ಳೆಯ ಉದ್ದೇಶದಿಂದ ಯೋಚನೆ ಮಾಡಿ ಓದಿಸಿದೆವು. ನಮ್ಮ ಸಂಪಾದನೆಯೆಲ್ಲ ನಮ್ಮ ಜಲ್ಸಾಗಳು ಮಾಡುವುದಕ್ಕೆ ಖರ್ಚು ಮಾಡಲಿಲ್ಲ ಕಣೋ. ನಿನಗೋಸ್ಕರ, ನಿನ್ನ ಓದಿಗೋಸ್ಕರ, ನಿನ್ನ ಭವಿಷ್ಯದಗೋಸ್ಕರ ಖರ್ಚು ಮಾಡಿದೆವು. ನೀನು ಚಿಕ್ಕವನಿದ್ದಾಗ ಓದುವುದರಲ್ಲಿ ಬಹಳ ಹಿಂದೆ ಇದ್ದೆ. ಇವನು ಎಷ್ಟು ಓದಿದರೆ ಅಷ್ಟು ಸಾಕು, ಯಾವುದೋ ಒಂದು ಡಿಗ್ರಿ ಮಾಡಿಸಿ ನನ್ನ ಕ್ಲರ್ಕ್ ಕೆಲಸ ಇವನಿಗೆ ಎಲ್ಲೋ ಒಂದತ್ರ ಹಾಕಿಸಿಕೊಟ್ಟರೆ ಸಾಕು ಬಿಡು ಅಂತ ಅಂದುಕೊಂಡಿದ್ದರೆ ನಮ್ಮನ್ನ ಯಾರು ಕೇಳ್ತಿದ್ರು? ಆದರೆ ನನ್ನ ಮಗ ನನಗಿಂತ ಉನ್ನತ ಸ್ಥಾನದಲ್ಲಿರಬೇಕು. ಭವಿಷ್ಯತ್ತಿನಲ್ಲಿ ಯಾವತ್ತೂ ಅಯ್ಯೋ ನಮ್ಮ ತಂದೆ ತಾಯಿ ನನ್ನನ್ನು ಈ ರೀತಿ ಮಾಡಿಬಿಟ್ರಲ್ಲ ಎಂದು ನೀನು ಯಾವ ಪರಿಸ್ಥಿತಿಯಲ್ಲೂ ಫೀಲಾಗಬಾರದೆಂದು ನಮ್ಮ ತಾಪತ್ರಯ. ನಮ್ಮ ಸಂಪಾದನೆಗೂ ಮೀರಿ ಸಾಲಗಳು ಮಾಡಿ ನಿನ್ನನ್ನು ನಮ್ಮ ಖರ್ಚಿನಲ್ಲೇ ಅಮೇರಿಕಾಗೆ ಕಳಿಸಿದೆವು. ಇಷ್ಟೆಲ್ಲ ಮಾಡಿದ್ದು ಮುಂದೆ ನೀನು ಚೆನ್ನಾಗಿ ಸಂಪಾದನೆ ಮಾಡ್ತೀಯಾ, ನಮ್ಮನ್ನು ಉದ್ಧಾರ ಮಾಡ್ತೀಯಾ ಅಂತ ಅಲ್ಲ. ಅದು ನಮ್ಮ ಜವಾಬ್ದಾರಿ, ನಮ್ಮದೇ ಅಲ್ಲ, ಪ್ರತಿಯೊಬ್ಬ ತಂದೆ ತಾಯಿಯ ಆದ್ಯ ಕರ್ತವ್ಯ. ನಿಮ್ಮಿಂದ ನಾವು ಬಯಸುವುದು ದುಡ್ಡು ಅಲ್ಲ ಕಣೋ, ಪ್ರೀತಿ. ಪ್ರತಿಯೊಬ್ಬ ತಂದೆ ತಾಯಿ ಅವರ ಮಕ್ಕಳ ಶ್ರೇಯಸ್ಸನ್ನೇ ಬಯಸುತ್ತಾರೆ. ಆದರೆ ಮಕ್ಕಳು ಬೆಳೆದು ದೊಡ್ಡವರಾಗಿ ತಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ವಿನಃ ಎತ್ತು ಒತ್ತು ಸಾಕಿದ ತಂದೆ ತಾಯಿಯ ಬಗ್ಗೆ ಯೋಚಿಸುವುದಿಲ್ಲ. ಕೆಲವು ಮಕ್ಕಳಾದರೆ ಅಪ್ಪ ಅಮ್ಮ ನಮಗೇನು ಕೊಡ್ತಾರೆ, ಆಸ್ತಿನಾ ಪಾಸ್ತಿನಾ, ಇಲ್ಲ ಅಂದರೆ ಒಳ್ಳೆ ಓದ ಎಂದು ಯಾವಾಗಲೂ ಅವರಿಂದ ಏನು ಸಿಗುತ್ತೆ ಎಂದು ಯೋಚನೆ ಮಾಡ್ತಾರೆ ವಿನಃ ನಾವು ಅವರಿಗೆ ಇಷ್ಟು ಮಾಡ್ತಿದ್ದೀವಿ ಅಂತ ಯೋಚನೆನೇ ಮಾಡಲ್ಲ. ಅದು ನಿಮ್ಮ ತಪ್ಪಲ್ಲ, ಅದೇ ಜೀವನ ಶೈಲಿ. ನಾವು ನಮ್ಮ ತಂದೆ ತಾಯಿಗಿಂತ ನಿಮ್ಮ ಭವಿಷ್ಯತ್ತಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ವಿ. ಅದೇ ರೀತಿ ನೀನು ನಿನ್ನ ಮಗ ನಿನ್ನ ಕುಟುಂಬಕ್ಕೋಸ್ಕರ ತಾಪತ್ರಯ ಪಡುತ್ತಿದ್ದೀಯ. ಒಳ್ಳೆಯದು ಕಣೋ. ನೀನು ಸುಖವಾಗಿ 100 ವರ್ಷ ಸಂತೋಷವಾಗಿ ಬಾಳುವುದೇ ನಮಗೆ ಬೇಕು. ನಾವು ಎಲ್ಲೇ ಇದ್ರೂ ಹೇಗೆ ಇದ್ರೂ ಯಾವಾಗಲೂ ನಿನ್ನ ಸುಖ ಸಂತೋಷವನ್ನೇ ಕೋರುತ್ತೇವೆ. ನೀನು ಕನಸಿನಲ್ಲಿಯೂ ಸಹ ಅಪ್ಪ ಅಮ್ಮನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಮಾತ್ರ ಅಂದುಕೊಳ್ಳಬೇಡ. ನೀನೇ ನಮ್ಮ ಪ್ರಾಣ, ನಮ್ಮ ಸರ್ವಸ್ವ. ಈ ಅನುಬಂಧಗಳು, ಆತ್ಮೀಯತೆಗಳು ತುಂಬ ಸೂಕ್ಷ್ಮವಾದವು ಕಣೋ. ಹಣದಿಂದ ಖರೀದಿಸಲು ಆಗುವುದಿಲ್ಲ. ಇಷ್ಟೊತ್ತು ನಿನ್ನನ್ನು ನನ್ನ ಕಡೆ ಒಲಿಸಿಕೊಳ್ಳುವುದಕ್ಕೋ ಅಥವಾ
ನಿನ್ನ ಬಳಿ ಬಂದು ಇರುವುದಕ್ಕೆ ಬಣ್ಣದ ಮಾತುಗಳು ಹೇಳುತ್ತಿದ್ದಾನೆ ಎಂದು ಅಂದುಕೊಳ್ಳಬೇಡ. ಹೇಳಬೇಕಾದ ಸಂದರ್ಭ ಬಂದಿದ್ದರಿಂದ ಇಷ್ಟು ವಿವರವಾಗಿ ಹೇಳಿದೆ. ಅದರ ಮೇಲೆ ನೀನೇನೆಂದುಕೊಂಡರೂ ಅದು ನಿನ್ನಿಷ್ಟ ಎಂದು ಹೇಳಿದರು ಶ್ರೀನಿವಾಸಪ್ಪ. ಅಷ್ಟೊತ್ತಿಗೆ ನಾಚಿಕೆಯಿಂದ ಗಿಲ್ಟ್ ಫೀಲಿಂಗಿಂದ ರಾಕೇಶನ ಕಣ್ಣುಗಳಿಂದ ನೀರು ಸೋರುತ್ತಿದ್ದವು. ರಾಕೇಶ್ ಅಪ್ಪನ ಬಳಿ ಹೋಗಿ, ನಾನು ಇಷ್ಟು ದಿನದಿಂದ ಎಷ್ಟೊಂದು ಅವಿವೇಕದಿಂದ ಯೋಚನೆ ಮಾಡ್ತಾ ಇದ್ದೆ ಅಂತ ನನಗೆ ಈಗ ಅರ್ಥವಾಯಿತು. ನೀವು ನಮಗೋಸ್ಕರ, ನನ್ನ ಭವಿಷ್ಯಕ್ಕೋಸ್ಕರ ನಿಮ್ಮ ಆಸೆಗಳನ್ನು ಕನಸುಗಳನ್ನು ಪಕ್ಕಕ್ಕಿಟ್ಟು ನನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ರಿ. ಆದರೆ ನಾನು ನನ್ನ ಮಾತುಗಳಿಂದ, ನನ್ನ ನಡತೆಯಿಂದ ನಿಮ್ಮನ್ನು ಮತ್ತೆ ಅಮ್ಮನನ್ನು ತುಂಬ ನೋಯಿಸಿಬಿಟ್ಟೆ. ಈಗ ನನ್ನ ತಪ್ಪನ್ನು ತಿದ್ದುಕೊಳ್ಳುವ ಹಾಗೂ ನನ್ನ ಕರ್ತವ್ಯವನ್ನು ನಿರ್ವಹಿಸುವ ಸಮಯ ಬಂದಿದೆ. ಅದಕ್ಕೆ ನೀವು ಅವಕಾಶ ಕಲ್ಪಿಸಿಕೊಡಬೇಕು. ನೀವು ನನ್ನನ್ನು ಕ್ಷಮಿಸುವುದರ ಜೊತೆಗೆ ನನ್ನ ಜೊತೆ ಅಮೆರಿಕಾಗೆ ಬರಲು ಒಪ್ಪಿಕೊಳ್ಳಬೇಕು ಎಂದು ತಂದೆ ತಾಯಿಯ ಕಾಲುಗಳ ಮೇಲೆ ಬಿದ್ದನು ರಾಕೇಶ್. ಮಗ ಅವನ ತಪ್ಪು ಅವನು ತಿಳಿದುಕೊಂಡಿದ್ದಕ್ಕೆ ಶ್ರೀನಿವಾಸಪ್ಪ ಹಾಗೂ ಲಲಿತಮ್ಮನಿಗೆ ತುಂಬ ಸಂತೋಷವಾಯಿತು. ಸಂತೋಷದಿಂದ ಎಲ್ಲರೂ ಅಮೆರಿಕಾಗೆ ಹೊರಡಲು ಸಿದ್ಧರಾದರು. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.